ಮಂಡ್ಯದಲ್ಲಿ ಈಗ ಮತ್ತೊಮ್ಮೆ ಶುರುವಾಗುತ್ತಾ ಹಾಗಾದ್ರೆ ಸ್ವಾಭಿಮಾನ ಯುದ್ಧ. ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಸುಮಲತಾಗೆ ಶಾಕ್, ಇದು ಬಹಳ ದೊಡ್ಡ ಶಾಕ್. ಜೆಡಿಎಸ್ ಪಾಲಾಗಿದೆ ಮಂಡ್ಯ ಕ್ಷೇತ್ರ. ಕೊನೆ ಕ್ಷಣದ ತನಕವೂ ಕೂಡ ಸುಮಲತಾ ಬಹಳ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ಸುಮಲತಾ ಅತಂತ್ರರಾಗಿದ್ದಾರೆ. ಏನ್ ಮಾಡ್ತಾರೆ ಸುಮಲತಾ ಹಾಗಾದ್ರೆ ಮುಂದೆ? ಮಂಡ್ಯದಲ್ಲಿ ನಾಳೆ ಅಥವಾ ಬುಧವಾರ ಸುಮಲತಾ ಸಭೆ ಕರೆದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಸಭೆ ನಡೆಯುತ್ತೆ. ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ವಾಟ್ ನೆಕ್ಸ್ಟ್ ಅನ್ನೋದರ ಬಗ್ಗೆ ಸುಮಲತಾ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಈ ಮೂಲಕ ಮಂಡ್ಯ ಮಹಾಯುದ್ಧ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮೈತ್ರಿಯನ್ನ ಬೆಂಬಲಿಸ್ತಾರಾ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ? ಇದರ ಬಗ್ಗೆ ಸುಮಲತಾ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಟಿಕೆಟ್ ಮಿಸ್ ಆಗಿದೆ ಹೌದು, ಆದ್ರೆ ರಾಜಕೀಯ ನಡೆ ಏನು ನೆಕ್ಸ್ಟ್ ಅನ್ನೋದರ ಬಗ್ಗೆ ಸುಮಲತಾ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಪಕ್ಷೇತರ ಸ್ಪರ್ಧೆ ಮಾಡೋ ಮೂಲಕ ಸೆಟ್ಟು ಹೊಡೆಯೋದಕ್ಕೂ ಕೂಡ ಸುಮಲತಾ ಚಿಂತನೆ ನಡೆಸ್ತಾ ಇದ್ದಾರಂತೆ. ಆದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತಹ ಪರಿಸ್ಥಿತಿ ಈಗ ಕ್ಷೇತ್ರದಲ್ಲಿ ಅಷ್ಟಾಗಿ ಇಲ್ಲ ಅನ್ನುವಂತಹ ಮಾತು ಕೂಡ ಇದೆ. ಆದ್ರೆ ಸುಮಲತಾ ಅವರ ಆಪ್ತರು ಸಲಹೆ ಕೊಡ್ತಾ ಇರೋದು ಸೋಲು ಗೆಲುವು ಏನೇ ಇರಲಿ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಸ್ಪರ್ಧೆಯಲ್ಲಿರಿ ಅನ್ನುವಂತಹ ಸಲಹೆಯನ್ನ ಕೊಡ್ತಾ ಇದ್ದಾರಂತೆ. ಯಾಕಂದ್ರೆ ಈ ಬಾರಿ ಪಕ್ಷೇತರ ಸ್ಪರ್ಧೆ ಸುಲಭ ಅಲ್ಲ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಆಪ್ತರು ಈ ರೀತಿ ಸಲಹೆ ಕೊಡ್ತಾ ಇದ್ದಾರೆ. ಆದ್ರೆ ಸುಮಲತಾ ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ ಮುಂದೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಕೊಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ಅಖಾಡ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಜೆಡಿಎಸ್ ನಲ್ಲಿ ಅಭ್ಯರ್ಥಿ ಯಾರು ಅನ್ನುವಂತಹ ಗೊಂದಲ ಚರ್ಚೆ, ಅದರ ನಡುವೆ ಮಂಡ್ಯ ನನ್ನದೇ ಅಂತ ಹೇಳ್ತಾ ಇದ್ದಂತಹ ಸುಮಲತಾ ಅವರು ಈಗ ನಿಜಕ್ಕೂ ಕೂಡ ಅತಂತ್ರರಾಗಿದ್ದಾರೆ. ಮೈತ್ರಿಯನ್ನ ಬೆಂಬಲಿಸೋ ಪರಿಸ್ಥಿತಿಯಲ್ಲಿದ್ದಾರಾ? ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ? ಏನಾಗಿರ್ಬೋದು ಅವರ ನಡೆ? ಶ್ವೇತಾ, ಮಂಡ್ಯ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಎಷ್ಟಿದೆಯೋ ಅಷ್ಟೇ ಕುತೂಹಲ ಸುಮಲತಾ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದೇ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಂಡ್ಯ ಕ್ಷೇತ್ರ ಈಗಾಗಲೇ JDS ಪಾಲಾಗಿದೆ. ಇವತ್ತು ಬಹುತೇಕ ಅಭ್ಯರ್ಥಿ ಕೂಡ ಘೋಷಣೆ ಆಗುತ್ತೆ. ಹಾಗಾದರೆ ಸುಮಲತಾ, ಹಾಲಿ ಸಂಸದೆ ಸುಮಲತಾ ಅವರು ಏನು ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಇರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದರು. ಈ ಬಾರಿ BJPಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. ಕಡೆ ಹಂತದವರೆಗೂ ಕೂಡ ಒಂದು ಪ್ರಯತ್ನ ಪಟ್ಟರು, ವಿಶ್ವಾಸದಲ್ಲೂ ಕೂಡ ಇದ್ದರು. ಆದರೆ ಈಗ JDSಗೆ ಕ್ಷೇತ್ರ ಘೋಷಣೆಯಾಗಿದೆ. ಇವತ್ತು ಕೂಡ ಅಭ್ಯರ್ಥಿ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾದರೆ ಸುಮಲತಾ ಅವರ ಮುಂದಿನ ಆಪ್ಷನ್ಗಳೇನು ಅನ್ನೋದ್ರ ಬಗ್ಗೆ, ಅವ್ರು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಂಡ್ಯದಲ್ಲಿ ಆಗ್ತಾ ಇದೆ. ಸುಮಲತಾ ಅವರ ಮುಂದೆ ಹೆಚ್ಚಿನ ಅವಕಾಶಗಳಿಲ್ಲ. ಇರುವಂಥದ್ದು ಕೇವಲ 1-2 ಆಯ್ಕೆ. ಒಂದು ಮೈತ್ರಿಯನ್ನು ಬೆಂಬಲಿಸುವಂಥದ್ದು, ಮತ್ತೊಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು. ಅಂದರೆ ಈ ಎರಡೂ ವಿಚಾರಗಳನ್ನು ಕುರಿತಂತೆ ಅಭಿಮಾನಿಗಳು, ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ನಾಳೆ ಅಥವಾ ನಾಳಿದ್ದು ಮಂಡ್ಯದಲ್ಲಿ ಸುಮಲತಾ ಅವರು ಸಭೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಒಂದಷ್ಟು ಆಪ್ತರ ಜೊತೆ ಸಮಾಲೋಚನೆಯನ್ನು ಕೂಡ ಸುಮಲತಾ ಅವರು ನಡೆಸಿದ್ದಾರೆ. ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಆದರೆ ಈ ಬಾರಿ ಮಂಡ್ಯದಲ್ಲಿ ಕಳೆದ ಬಾರಿಯಂತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಪೂರಕ ವಾತಾವರಣಗಳಿಲ್ಲ. ಒಂದು ಸವಾಲಾಗಿ ಸ್ಪರ್ಧೆ ಪರಿಣಮಿಸುತ್ತೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಪಕ್ಷೇತರ ಸ್ಪರ್ಧೆ ಬೇಡ ಅನ್ನುವಂಥದ್ದು ಕೆಲವರಿಂದ ಸಲಹೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಮತ್ತಷ್ಟು ಮಂದಿ ಸೋಲೋ ಗೆಲುವೋ ತಲೆ ಕೆಡಿಸ್ಕೊಳ್ಬೇಡಿ, ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಕಣದಲ್ಲಿ ಇರಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಒಂದು ನಕಾರಾತ್ಮಕ ಫಲಿತಾಂಶ ಬಂದರೆ ಅವರ ರಾಜಕೀಯ ಭವಿಷ್ಯ ಏನಾಗ್ಬೋದು ಅನ್ನುವಂಥ ಚಿಂತೆ ಕೂಡ ಇದೆ. ಆ ಕಾರಣಕ್ಕಾಗಿ ನಾಳೆ ಅಥವಾ ನಾಳಿದ್ದು ಬೆಂಬಲಿಗರು, ಕಾರ್ಯಕರ್ತರ ಸಭೆಯನ್ನು ಕರೆದು ಅಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ನಿರ್ಧಾರಕ್ಕೆ ಸುಮಲತಾ ಅವರು ಕೂಡ ಬರಬೇಕಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವರು ಮುಂದೆ ನಡೆಸ್ತಕ್ಕಂತಹ ಸಭೆ ಬಹಳಷ್ಟು ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ. ಇದು ಮಂಡ್ಯ ವಿಚಾರ ಆಯಿತು. ಇನ್ನು ಮೈಸೂರು, ಚಾಮರಾಜನಗರ ಅಷ್ಟೇ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಕ್ಷೇತ್ರ. ಕಾಂಗ್ರೆಸ್ನ ನಡೆ ಏನಿರುತ್ತೆ? ಯಾಕಂದ್ರೆ CM ಸಿದ್ದರಾಮಯ್ಯ ಪಾಲಿಗೆ ಇದು ಪ್ರತಿಷ್ಠೆಯ ಕಣ. ಹಾಗಾಗಿ ಯಾವ ರೀತಿಯ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.